ಇನ್ನು ಮಂಡ್ಯದಲ್ಲಿ ಕೇಳಬೇಕಾ, ಮಂಡ್ಯದಲ್ಲಿ ಹೆಚ್ಚಾಯಿತು ಗಿಲ್ಲಿ ಅಭಿಮಾನಿಗಳ ಕ್ರೇಜ್. ಗೆದ್ದು ಬಾ ಗಿಲ್ಲಿ ಅಂತೇಳಿ ಅಭಿಮಾನಿಗಳು ಶುಭ ಹಾರೈಸ್ತಾ ಇದ್ದಾರೆ. ಗಿಲ್ಲಿ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡಿದಂತ ಅಭಿಮಾನಿಗಳು ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಕನ್ನಡ ಸೇನೆ ಮಂಜುನಾಥ್ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗಿದೆ. ಮಂಡ್ಯದಲ್ಲಿ ಗಿಲ್ಲಿಯ ಕ್ರೇಜ್ ಹೆಚ್ಚಾಗಿದೆ. ಗಿಲ್ಲಿಗೆ ಜೈಕಾರ ಕೂಗಿ ಶುಭ ಕೋರಿದ್ದಾರೆ ಅಭಿಮಾನಿಗಳು. ಜೊತೆಗೆ ಗಿಲ್ಲಿ ಗೆದ್ದು ಬರಬೇಕು ಅನ್ನುವಂಥ ಕಾರಣಕ್ಕೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಅನೇಕ ಕಡೆ ಪೂಜೆ, ಹೋಮ, ಹವನಗಳು, ಅನೇಕ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಕೂಡ ಮಾಡಿದ್ದಾರೆ. ಈಗ ಮತ್ತೊಂದು ಕಡೆ ಮಂಡ್ಯದಲ್ಲೇ ಮಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಗಿಲ್ಲಿ ಗೆದ್ದು ಬರಬೇಕು ಅಂತೇಳಿ ಹಾರೈಸಿದ್ದಾರೆ. ಇವತ್ತು ಅಲ್ಲಿ ಅಷ್ಟು ಸದ್ದು ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ತುಂಬಾ ಇಷ್ಟ ಆದದ್ದು ಏನಂದ್ರೆ, ನೀವು ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ನೋಡಿರ್ಬೇಕು. ಯಾಕಂದ್ರೆ ಇವತ್ತಿನವರೆಗೂ ಅವ್ರ ಆಟದಲ್ಲಿ ಎಲ್ಲೂ ಕೂಡ ತನ್ನ ಬಡವ, ನನ್ನ ರೈತರ ಮಗ, ನನ್ಗೇನೂ ಇಲ್ಲ, ಎಲ್ಲೂ ಅವ್ರ ಕಷ್ಟ ಹೇಳ್ಕೊಳ್ಳಿಲ್ಲ. ಅವ್ರು ಬೆಳೆದು ಬಂದ ರೀತಿ ಬಗ್ಗೆ ಒಂದು ಚರ್ಚೆ ಮಾಡಲಿಲ್ಲ. ಆದ್ರೆ ಅವರೇ ಅವಕಾಶ ಕೊಟ್ಟಾಗ ಅವ್ರು ಹೇಳ್ದಂತ ಒಂದು ಮಾತು, ಎಲ್ಲ ದುಡ್ಡು ಕದೀತಾರೆ, ಚಿನ್ನ ಕದೀತಾರೆ, ಇದನ್ನೆಲ್ಲ ನೀವು ನೋಡಿರ್ತೀರಿ. ಆದ್ರೆ ನಾನು ದುಡ್ಡು ಚಿನ್ನ ಕದೀಲಿಲ್ಲ, ಅನ್ನ ಕದ್ದಿದ್ದಂತ ಸಂದರ್ಭ ನನಗೆ ಬಂತು. ಪಕ್ಕದ ಮನೇಲಿ ಅನ್ನ ಕತ್ತಿಂದೆ ಅಂತಾರೆ. ನಿಜವಾಗ್ಲೂ ಅದು ಕಣ್ಣಲ್ಲಿ ನೀರು ತಂದಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ನಾವಿಲ್ಲಿ ಕಳೆದ 7 ವರ್ಷಗಳಿಂದ ಅನ್ನದಾಸೋಹ ಮಾಡ್ತಾ ಇದ್ದೀವಿ. ಇದರ ಮಹತ್ವ ಏನು? ಯಾಕಂದ್ರೆ ಫಲಾನುಭವಿಗಳು ನೀವು ಇದ್ದೀರಾ, ಊಟ ತಗೋತೀರಾ, ಊಟ ಮಾಡ್ತೀರಾ. ಆದ್ರೆ ನಿಜವಾಗ್ಲೂ ಅನ್ನ ಅನ್ನೋದು ಎಷ್ಟು ದೇವರಿಗೆ ಸಮಾನ. ಚಿನ್ನ ಇರ್ಲಿ, ಹಣ ಇರ್ಲಿ, ಅನ್ನ ಇಲ್ಲ ಅಂದ್ರೆ ಮನುಷ್ಯ ಬದುಕೋಕ್ಕಾಗಲ್ಲ ಅಂತ ಅನ್ನದ ಬಗ್ಗೆ ತನ್ನ ನೋವಿನ ಒಂದು ಮಾತನ್ನ ಹೇಳಿದಾಗ ಅದು ಸಿಂಪತಿಗಾಗಿ ಅಲ್ಲ. ಇದನ್ನ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಹೆರಿಗೆ ವಾರ್ಡ್ ಬಳಿ